ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ನಮ್ಮ ಅತ್ತೆ ಮನೇಲಿ ಅಂದರೆ ನನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಮನೇಲಿ ಫಂಕ್ಷನ್ ಮಾಡ್ತಾ ಇರೋದು. ಅದು ಏನು ಫಂಕ್ಷನ್ ಅಂದರೆ, ಮಗುಗೆ ಮುಂದೆಯವರು ಮತ್ತು ನಮ್ಮದು ಮದುವೆದು ಮರುಳಿ ಮಾಡೋಣ ಅಂತ, ಒಂದೇ ಸಲ ಎರಡು ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ನಾನು ಇವತ್ತು ವ್ಲಾಗಲ್ಲಿ ಯಾವ ಥರ ಮಾಡ್ತಾರೆ ಏನು ಅಂತ ತೋರಿಸ್ತಾರೆ. ನನಗೂ ಕೂಡ ಫಸ್ಟ್ ಟೈಮ್ ಇದು ಯಾವ ಥರ ಮಾಡ್ತಾರೆ ಏನು ಅಂತ ನಾನು ಕೂಡ ನೋಡಬೇಕು. ಮುಂದೆ ಅವರೆಲ್ಲ ಇವ್ರು ಯಾವ ಥರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೇಲಿ ಇರಬೇಕಾದ್ರೆ ವರ್ಷ ಮಾಡ್ತಾಯಿದ್ರಿ, ಇವ್ರು ವರ್ಷ ಮಾಡಲ್ಲ. ಸೊ ಯಾವ ಥರ ಇರುತ್ತೆ ಏನು ಅನ್ನೋದನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತವ್ರೆ. ಆಯಿತು, ಆಮೇಲೆ ನಾನು ವಿಡಿಯೋ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಯಾವ ಥರ ಪೂಜೆ ಮಾಡ್ತವ್ರಂತ. ನಂಗೆ ಗೊತ್ತಿಲ್ಲಲ್ವಾ, ಇವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸು, ಅದಕ್ಕೆ ಇವ್ರು ಮಾಡ್ತವ್ರೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಮತ್ತು ಊಟ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ನಾನಂತೂ ಈ ಕಡೆ ಬಂದೇ ಇರಲಿಲ್ಲ, ಇವಾಗ ಬಂದೆ ಅಂತ ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಅಲ್ಲೆಲ್ಲ ರೆಡಿ ಮಾಡ್ತಾರೋದು ನೋಡ್ಕೊಂಡು ಬರ್ತಾ ಇದ್ದೀರಿ. ಇವಾಗ ಇಲ್ಲೇ ನಾವು ಪೂಜೆ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಯಾವ್ಯಾವ ದೇವ್ರು ಇರೋದು ಅಂದರೆ, ಅವ್ರ ಒಂದು ಮನೆ ದೇವರು, ಇನ್ನೊಂದು ಮುನೇಶ್ವರ ಅಂದರು. ಈ ಕಡೆ ಇರೋದು ಬಂದು ಕೈಯಮ್ಮ ದೇವರು ಅಂತ ಅಂದರು. ಇಲ್ಲಿ ಇವರು ವರ್ಷ ಮುಂದೆಯವ್ರು ಮಾಡಲ್ಲ, ಮಕ್ಕಳೇನಾದರೂ ಆದರೆ ಮಾತ್ರ ಮುಂದೆಯವ್ರು ಮಾಡೋದು ಅಂತ ಹೇಳಿದ್ರು. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಮಾಡ್ತಾ ಇರೋದು. ನಾನು ಯಾವತ್ತೂ ಈ ಥರ ನೋಡಿಲ್ಲ, ಇದೆ ಫಸ್ಟ್ ಟೈಮ್ ನೋಡಿದ್ದು. ನನ್ನ ತವ್ರ ಮನೇಲಿ ನಾವು ವರ್ಷ ಮುನೇಶ್ವರ ದೇವ್ರು ಮಾಡೋದು. ನಮ್ಮ ಅತ್ತೆ ಮನೇಲಿ ಆ ಥರ ಎಲ್ಲ ಮಕ್ಕಳಾದರೆ ಮಾತ್ರನೇ ದೇವ್ರು ಮಾಡೋದು. ಇಲ್ಲಿ ಅದನ್ನು ಕಿವಿಚ್ಚು ಶಸ್ತ್ರ ಎಲ್ಲನೂ ದೇವ್ರು ಮಾಡಿದ್ಮೇಲೆ ಮಾಡೋದು. ನಿಮ್ಮ ಕಡೆ ಯಾವ ಥರ ಮುಂದೆಯವರೆಲ್ಲ ಮಾಡ್ತೀರ ಅನ್ನೋದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು. ಇವ್ರ ಕಡೆ ಯಾವ ಥರ ಸಂಪ್ರದಾಯ ಅಂದರೆ, ಗಂಡು ಮಕ್ಕಳು ಮಾತ್ರನೇ ಪೂಜೆ ಮಾಡಬೇಕು ಅಂತ ಸಂಪ್ರದಾಯ ಅನಿಸುತ್ತೆ. ಅದಕ್ಕೆ ಇವ್ರು ಮಾತ್ರ ಮಾಡ್ತಾಯಿದ್ರು, ನಾವು ಸುಮ್ಮನೆ ನೋಡ್ತಾ ಇದ್ವಿ. ಏನು ಬೇಕೋ ಅದನ್ನೆಲ್ಲ ಎತ್ಕೊಡ್ತಾ ಇದ್ವಿ. ಅವರೇ ಪೂಜೆನೆಲ್ಲ ಕಂಪ್ಲೀಟ್ ಮಾಡಿದ್ರು. ಈ ಕಡೆಗೆ ತೋರ್ಸಂಗೆ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಮರಿ ಹೊಡಿಬೇಕಾಗಿತ್ತು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ. ನೀರು ಹಿಂದೆ ಹೇಳ್ದು ಕಳ ಬಿಗ್ಗಿಲ್ಲ ಸಾಕು ಬಿಡಪ್ಪ, ಕತ್ತು ಬಿಡು. ಸ್ವಲ್ಪ ಈ ಕಡೆಗೆ ಬರ್ರೆ, ಅಲ್ಲೇ ಸಾಕು, ಇಲ್ಲೇ ಇದ್ದೀನಿ. ಇಂದಕ್ಕೆ ಬಾರ, ಇನ್ನ ಬಾರ, ಅದಕ್ಕೆ ನೋಡ್ಕ ಸಮಾಧಾನ ಬಾಯಿ ಕಡೆ. ಹಂಗೆ ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ಇಲ್ಲೇ ಹಾಕ್ಬೋದಾಗಿತ್ತು ಮರಿ. ಖತಮ್. ಮರಿ ಹೊಡೆದಿತ್ತೆಲ್ಲ ಆಯಿತು. ಇವಾಗ ಸೋದ್ರ ಮಾವನ ಕೈಯಲ್ಲಿ ಮಗು ಕೂದಲು ಕೊಡೋ ಶಾಸ್ತ್ರ ಮಾಡಿಸ್ತಾಯಿದ್ರು. ಹಾಗೆ ಕಿವಿ ಚುಚ್ಚೋದು, ಮೂಗು ಚುಚ್ಚೋ ಶಾಸ್ತ್ರನೂ ಮಾಡಿಸಿದ್ರು. ಮಗು ಅಂತೂ ಸ್ವಲ್ಪನೂ ಒಳ್ಳೆ ಇಲ್ಲ, ಆರಾಮಾಗಿ ಎಲ್ಲನೂ ಮಾಡಿಸ್ಕೊತು. ಅಲ್ಲಿ 3 ಕಡೆ ಮಾತ್ರ ಸ್ವಲ್ಪ ಕೂದಲನ್ನ ಕಟ್ ಮಾಡಿಸಿ ಆಮೇಲೆ ಫುಲ್ ಬಾಡಿ ಮಾಡಿಸಿತ್ತು. ಅವರು ಏನೋ ಶಾಸ್ತ್ರಗಳನ್ನ ಮಾಡಿಸ್ತಾಯಿದ್ರು. ನಾವು ಕೂಡ ಸುಮ್ಮನೆ ನಿಂತ್ಕೊಂಡು ನೋಡ್ತಾಯಿದ್ವಿ. ಮಗುನ ಆಟ ಆಡ್ಸೋಣ ಅಂತ ಟ್ರೈ ಮಾಡ್ತಾಯಿದ್ರಿ. ಮಗು ಏನೋ ಅಷ್ಟೊಂದು ಆಟ ಮಾಡಿಲ್ಲ ಅಂತ ನಮಗೂ ಏನು ಆಟ ಆಡ್ಸೋದೇನು ಕೆಲಸ ಇರಲಿಲ್ಲ, ಆರಾಮಾಗಿ ಇತ್ತು. 3 ಹತ್ರ ಕೂದಲು ಕಟ್ ಮಾಡಿದ್ರು ಅಷ್ಟೇ. ಇದೆಲ್ಲ ಆದಮೇಲೆ ಫುಲ್ ಬಾಡಿ ಮಾಡ್ಸೋಣ ಅಂತ ಮಗುನ ಕರ್ಕೊಂಡೋಗಿತ್ತು. ಇವಾಗ ಫುಲ್ ಬಾಡಿ ಮಾಡ್ತಾಯಿದ್ದಾರೆ ನೋಡಿ. ಹಾಲು ಬಿಡ, ಏನಾಗಲ್ಲ.
ಜೋಗಿ ಜೋಗಿ ಇದ್ದೈತಿ ಇವಾಗ ಏನಂತ ಮಗಳೇ ಒಂದು ಮಗಳೇ ಹಂಗೆ ತಿರ್ಗ್ಬಿಡ್ತಾಳೆ ಸೈಡ್ಗೆ ನನ್ನ ನೋಡ್ಬಿಡ ನೋಡು ಇಲ್ಲಿ ಇಲ್ಲಿ ಅಂಕಲ್ ಏನು ಏ ಅಮ್ಮ ಏ ಕಳ್ಳ ಏನಂತ ನಿಮ್ಮ ಅಂಕಲ್ ಹೊಡಿತಾ ಇದ್ದೀನಿ ನೋಡು. ಒಡೆಮ್ಮ ನೀ ನೋಡಿ ಇಂದ ಹೊಡಿ, ಇಂದ ಅಂಕಲ್ ಹೊಡಿ. ಯಾಕೆ ನೋಡಲ್ಲ ನಾನು ಬಂದಿದ್ದೆ ಸೈಲೆಂಟ್ ಏನು ಹೌದು 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 ಎರಡು ಕೈ ಕೊಡು ಬ್ಯಾಡ್ಬಿಡು ಕೊಡಮ್ಮ ಚೆನ್ನಾಗಿ ಹೋಗ್ಬೇಡ ಇಲ್ಲಿ ಹಾಕಿ ನೀವು ಮಾಡಿದ್ರೆ ನೀವು ತಿಂದ್ರಿ ಇನ್ನೊಂದು ಆಯ್ತಲ್ಲ. ತೋರಿಸಿಲೆ ಫಂಕ್ಷನ್ಗೆ ಬಂದವರು ಎಲ್ಲರೂ ಇಲ್ಲಿ ಊಟ ಮಾಡ್ತಾ ಇದ್ರು. ನಾನು ಸ್ವಲ್ಪ ಲೇಟಾಗಿ ಹೋಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು. ನಮ್ಮ ಆಂಟಿಯವರೆಲ್ಲ ಬಂದಾಗ ಇವರು ಅಶ್ವಿನ್ ಅಣ್ಣ ಅಂತ ನಮ್ಮ ಬಾವನ್ ಫ್ರೆಂಡ್. ಅದನ್ನೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹಾಗೆ ನಮ್ಮ ಆಂಟಿಗೆ ಸ್ವಲ್ಪ ರೇಗಿಸ್ತಾ ಇದ್ದ. ಜೊತೆ ದೀಕ್ಷಿತು ಕೂಡ ಜಾಯ್ನ್ ಆದ. ಗೈಸ್ ಎಲ್ಲ ಆಯಿತು. ನೋಡಿಗೆ ಬಂದವ್ರೆ ಅವ್ರು ನೋಡಿ ಗೈಸ್ ಅಲ್ಲೊಬ್ರವ್ರೆ ತಿನ್ನಕ್ಕೆ ಬಂದವ್ರೆ ಗೈಸ್. ಇನ್ನೇನಕ್ಕೂ ಬಂದಿಲ್ಲ ಅವ್ರು ತಿನ್ನಕ್ಕೆ. ಯಾವ ಇವೆಲ್ಲ ಗೈಸ್ ನೋಡಿ ತಿನ್ನಕ್ಕೆ ಬಂದವ್ರೆ ಎಲ್ಲ ಮಿಕ್ಸವ್ರೆ ಗೈಸ್. ಬಿಡೋದಿಲ್ಲ ಅಂತವೆ ಗೈಸ್ ನೋಡಿ ಇವರೇ ತಿನ್ನಕ್ಕೆ ಬಂದಿರೋದು. ನೋಡಿ ಗೈಸ್ ಇವರೇ ತಿನ್ನಕ್ಕೆ ಬಂದಿರೋದು. ಬರೀ ತಿನ್ನಕ್ಕೆ ಬರ್ತಾರೆ, ಇನ್ನೇನಕ್ಕೂ ಬರಲ್ಲ ಇವರು. ಇನ್ನೇನಕ್ಕೂ ಬರಲ್ಲ. ನಮ್ಮ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಇವರೇ ಗೈಸ್. ಅವರೆಲ್ಲ ಊಟ ಮಾಡಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ಕೂಡ ಬಂದಿದ್ರು. ಹಾಗೆ ಅವ್ರ ಜೊತೆನೂ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ವ್ಲಾಗ್ಸ್ ಎಲ್ಲ ಅವ್ರ ಜೊತೆ ತುಂಬ ಕಮ್ಮಿ ಆಗಿದೆ ಈಗ. ಇವರು ನಮ್ಮ ಯಜಮಾನ್ರ ಆಫೀಸ್ ಕಡೆಯಿಂದ ಬಂದಿದ್ರು. ಅವ್ರನ್ನೂ ಸಹ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನನ್ನ ತಮ್ಮ ಅವರು ಕೂಡ ಊಟ ಮಾಡ್ತಾ ಇದ್ರು ಅಂತ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಅಷ್ಟರಲ್ಲಿ ಇವಳು ಬಂದು ನಮ್ಮ ಯಜಮಾನ್ರ ಜೊತೆ ಏನೋ ರೇಗಿಸ್ಕೊಂಡು ಆಟ ಆಡ್ತಾ ಇದ್ರು ಅಂತ ಅದು ವಿಡಿಯೋನು ಮಾಡ್ಕೊಂಡೆ. ಯಾವ ಇವೆಲ್ಲ ನಿಮ್ದು ಅಂತ ಆಗ್ತೀರಿ. ಯಾವ ಇವೆಲ್ಲ ಗೈಸ್ ನೋಡ್ರಿ ಫುಲ್ ಫಂಕ್ಷನ್ ಮುಗಿಸಿ ಸುಸ್ತಾಗ್ಬಿಡಿ ಗೈಸ್. ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾನೆ ಇವನು ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಇವನು ಒಬ್ಬನ ಕ್ಯಾಮ್ರಾಮನ್ ಇಲ್ಲಿ. ಮುಸ್ತಫಾ ಏ ಬಂದಿದೆ ಮಸ್ತ್. ಊಟ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ ಎಲ್ಲ ಇನ್ನೇನು ಹೋಗ್ತಾ ಇದ್ರು ಅನ್ನೋವಾಗ ನಾವು ಮತ್ತೆ ನಮ್ಮ ಯಜಮಾನ್ರು ಮತ್ತೆ ಇನ್ನು ಇಬ್ರು ಅಣ್ಣಂದ್ರು ಹೋಗ್ಬಿಟ್ಟು ಇಲ್ಲಿ ಏನೇನು ಇತ್ತು ಅದನ್ನೆಲ್ಲ ಮನೆಗೆ ವಾಪಸ್ ತೊಗೊಂಬಂದ್ವಿ. ಇಲ್ಲಿರೋ ದೇವ್ರನ್ನ ನೀರೊಳಗೆ ಬಿಡಬೇಕು ಅಂತ ಅಂದರು. ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ, ಮುಖ ಮುಚ್ಕೊತಾ ಇದ್ದಾರೆ ಇವರು. ನೋಡ್ರಿ ಇವರು ಮುಖ ಮುಚ್ಕೊಂತವ್ರು ನೋಡಿ ಗೈಸ್. ಸೊ ಗೈಸ್ ನೋಡ್ತಾರಲ್ಲ ಇವತ್ತಿನ ವಿಡಿಯೋ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಶೂಟ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ಏನು ಶೂಟ್ ಮಾಡೋಕ್ಕಾಗಿಲ್ಲ. ತುಂಬ ರಿಲೇಟಿವ್ಸ್ ಎಲ್ಲ ಬಂದಿದ್ದರಿಂದ ನಾನು ಸ್ವಲ್ಪ ಆ ಕಡೆ ಇದ್ದೆ. ಫೋನ್ ಕೂಡ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟಾಗಿ ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಿಯಾ ವಂಡರ್ಸ್. ಥ್ಯಾಂಕ್ ಯು.